ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರ್ರಿ ಬನ್ನಿ. ನಾನು ತುಂಬ ದಿನ ಆದಮೇಲೆ ಲಾಗ್ ಹಾಕ್ತಾ ಇದ್ದೀನಿ. ಇದು ಯಾವ ಥರ ಬರುತ್ತೆ ಅಂತ ರೆಸಿಪಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂತಹ ಪಲ್ಯ. ಇದು ಹೆಲ್ತಿಗೆ ಭಾಳ ಒಳ್ಳೆಯದು. ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡಿ. ಇವಾಗ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ ಕುಸ್ಬಿ ಪಲ್ಯ ಅಂತ ಕರೀತಾರೆ. ಇದು ಉತ್ತರ ಕರ್ನಾಟಕ ಸೈಡ ಜಾಸ್ತಿ ಇಷ್ಟಪಟ್ಟು ಮಾಡುವಂತಹ ಪಲ್ಯ ಇದು. ಇವಾಗ ನಮ್ಮ ಕಡೆ ಈ ಪಲ್ಯ ಬಂದಿದೆ. ನಾನು ಈ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡಿ. ಇವಾಗ ಈ ಕುಸ್ಬಿ ಪಲ್ಯನ ತೊಗೊಂಡು ಬಂದು ಮಾರ್ಕೆಟಿಂದ ಕ್ಲೀನಾಗಿ ತಪ್ಪಲ ಇದ್ದಾಗೆ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಆರಬೇಕು. ಆರಾದಮೇಲೆ ಈ ಥರ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ. ಚಿಕ್ಕದಾಗೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರು ನಡಿತೈತಿ. ಯಾಕಂದ್ರೆ ಪಲ್ಯ ಕರಗುತ್ತಲ್ಲ ಅದಕ್ಕೆ. ಸೊ ನೋಡಿ, ಇವಾಗ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಮಾಡ್ಕೋಬಹುದು. ನಾನು ಇಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ಅಂದರೆ ಒಂದು ಸುಡು ಮಾಡ್ಕೋತಾ ಇದ್ದೀನಿ. ಈ ಥರ ನಾನು ಎಲ್ಲ ಪಲ್ಯನ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಇಷ್ಟು ಸಾಕು ಕಟ್. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಇಷ್ಟು ದೊಡ್ಡದಾಗಿದ್ರೂ ನಡೆಯುತ್ತೆ ನೋಡಿ. ಇವಾಗ ಇನ್ನೂ ಸ್ವಲ್ಪ ಇದೆ, ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು 8ರಿಂದ 10 ಹೆಸರು ಬೆಳ್ಳುಳ್ಳಿನ ಸುಲಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ನಿಮಗೆ ಖಾರ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟಿ ಆಗುತ್ತೆ ಪಲ್ಯ, ಅಂದರೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಪಲ್ಯ. ಇದು ಒಂದು 4ರಿಂದ 5 ಮೆಣಸಿನ್ಕಾಯಿ ಖಾರ ಇರೋದೈತಿ. ನನ್ನ ಮೆಣಸಿನ್ಕಾಯಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸಪ್ಪಗಿದ್ರೆ ನಿಮ್ಮಲ್ಲಿ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಇದ್ದರೆ ನೋಡಿಕೊಂಡು ನಿಮ್ಮಲ್ಲಿ ಯಾವ ಥರ ಬೇಕು ಆ ಥರ ರುಚಿ ತಕ್ಕಷ್ಟು ಖಾರ ಉಪ್ಪು ಹಾಕ್ಕೊಳ್ಳಿ. ನಾನು ಇವಾಗ ಹಸಿಮೆಣ್ಸಿನ್ಕಾಯಿನ ಇವು ಹುರಿದಿಲ್ಲ, ನಾನು ಹಸಿದೇ ಅದ. ಒಂದು 4 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಸಣ್ಣದಾಗಿ ಜಜ್ಕೋಬೇಕು. ಅವಾಗ ನಾನು ಸಣ್ಣದಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿ ಸೇರಿಸ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಕುಟ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕೋಣ ನೆಕ್ಸ್ಟ್ ನೋಡಿ. ಇವಾಗ ಬೆಳ್ಳುಳ್ಳಿನೂ ಪೇಸ್ಟ್ ರೀತಿಯಾಗಿ ಕುಟ್ಕೋಬೇಕು. ಯಾಕೆಂದರೆ ದಪ್ಪಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ, ಪಲ್ಯಕ್ಕೆ ಕುಡ್ಕೊಳ್ಳೋದಿಲ್ಲ, ಸಪ್ರೇಟ್ ಆಗಿಬಿಡುತ್ತೆ ಅದು. ಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿ ಸಣ್ಣದಾಗಿ ಕುಟ್ಕೋಬೇಕು. ಇವಾಗ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇದಕ್ಕೇನು ಜಾಸ್ತಿ ಎಣ್ಣೆ ಹತ್ತೋದಿಲ್ಲ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. 1-2 ಸ್ಪೂನು. ನಾನು ಇದಕ್ಕೆ ಜೀರಿಗೆ ಸಾಸಿವೆ ಯೂಸ್ ಮಾಡ್ತಿಲ್ಲ. ಇದಕ್ಕೆ ಟೇಸ್ಟ್ ಅನಿಸೋದಿಲ್ಲ, ಜೀರಿಗೆ ಸಾಸಿವೆ ಹಾಕೋದಿಲ್ಲ. ಇದನ್ನು ಯಾರು ಬೇಕಾದರೂ ತಿನ್ಬೋದು, ಹೆಲ್ದಿಯಾಗಿರುತ್ತೆ ಈ ಫುಡ್ಡು. ಯಾಕೆಂದರೆ ಉಳ್ಳಾಗಡ್ಡಿನೂ ಹಾಕೋದಿಲ್ಲ ಅಥವಾ ಈರುಳ್ಳಿ ಹಾಕಿರೋದಿಲ್ಲಲ್ಲ, ಚೆನ್ನಾಗಿ ಬರುತ್ತೆ. ಇದು ಹೆಲ್ದಿಯಾಗಿದೆ ಅಂತ ಪಲ್ಯ. ಇದನ್ನು ನಾನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕುಟ್ಬಿಟ್ಟಿದ್ದು ಅದನ್ನು ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಖಾರ ಎಣ್ಣೆಯಲ್ಲಿ ಬಿಡಬೇಕು. ಹಾಗೆ ಬೆಳ್ಳುಳ್ಳಿನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ನೋಡಿ, ಇವಾಗ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಪಲ್ಯ ಹಾಕ್ಕೋತಾ ಇದ್ದೀನಿ, ಕುಸ್ಬಿ ಪಲ್ಯ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲ್ಯ. ಯಾಕಂದರೆ ಹಸಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದ್ರದ್ದು. ನೀಟಾಗಿ ಫ್ರೈ ಮಾಡಿಕೊಂಡು 1-2-3 ಸತಿ ಮುಚ್ಚಿಟ್ಟು ಬೇಯಿಸಬೇಕು. ಇದಕ್ಕೆ ನೀರು ಹಾಕೋದಿಲ್ಲ, ತಾನಾಗೆ ಬೆಂದತ್ತೆ ನೋಡಿ. ನೀಟಾಗಿ ಈ ಥರ ಮಾಡ್ಕೊಂಡು ತಿನ್ನೋರು 2 ರೊಟ್ಟಿ ತಿನ್ನೋರು 4 ರೊಟ್ಟಿನೂ ತಿನ್ಬೋದು. ಆ ಥರ ಟೇಸ್ಟಿಯಾಗಿರುತ್ತೆ ಈ ಪಲ್ಯನ ನೋಡಿ. ಇವಾಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕರಗಬೇಕು ಈ ಪಲ್ಯನ ನೋಡಿ. ಇನ್ನೂ ಕರಗಿಲ್ಲ, ಬೆಂದಿಲ್ಲ. ಇನ್ನೊಂದು ಸ್ವಲ್ಪ ಬೆಂದಬೇಕು ನೋಡಿ. ಇವಾಗ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ಮುಚ್ಚಿಟ್ಟು ತೆರೆದಿದ್ದೀನಿ. ನಾನು ನಿಮಗೆ
ತೋರಿಸಿ ನೋಡಿ. ಇವಾಗ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತಾಗುತ್ತೆ ನಿಮಗೆ. ಎಷ್ಟು ಪಲ್ಯ ಇದ್ದಿದ್ದು ಎಷ್ಟು ಕರಿಗಿ ಎಷ್ಟು ಕಡಿಮೆ ಆಗಿದೆ ನೋಡಿ ನೀವೇ. ಇದು ರೊಟ್ಟಿಯಲ್ಲಿ ಉಂಡ್ರೆ ಸಖತ್ತಾಗಿರುತ್ತೆ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಜಾಸ್ತಿ ಉಪ್ಪು ಹಾಕೋಬಾರ್ದು, ಇದು ಪಲ್ಯ ಇರೋದ್ರಿಂದ ಬೇಗ ಉಪ್ಪು ಜಾಸ್ತಿ ಅನಿಸುತ್ತೆ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಇವಾಗ ನೋಡಿ ಪಲ್ಯ ಪೂರ್ತಿಯಾಗಿ ಮುಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.